ಹಾಯ್ ಫ್ರೆಂಡ್ಸ್, ಪ್ರಧಾನಿ ಮೋದಿ ರಾಜ್ಯ ಪ್ರವಾಸ ಕೈಗೊಳ್ತಿದ್ದಾರೆ. ಪ್ರಧಾನಿ ಮೇಲೆ ಹಲವು ಆರೋಪಗಳಿವೆ. ಒಮ್ಮೆ ಹಾಕಿದ ಬಟ್ಟೆ ಮತ್ತೊಮ್ಮೆ ಹಾಕಲ್ಲ, ಊಟಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅಂತ. ಹಾಗಾದ್ರೆ ಇವೆಲ್ಲ ಸತ್ಯನಾ? ಮೋದಿ ಬಟ್ಟೆಗೆ ಎಷ್ಟು ಖರ್ಚು ಮಾಡ್ತಾರೆ, ಊಟಕ್ಕೆ ಎಷ್ಟು ಖರ್ಚು ಮಾಡ್ತಾರೆ, ಅವರ ಸಂಬಳ ಎಷ್ಟು, ಅವರ ಆಸ್ತಿ ಎಷ್ಟು, ಒಂದು ದಿನಕ್ಕೆ ಮೋದಿ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಮೋದಿಯ ಖರ್ಚುಗಳ ವಿಚಾರ ಬಂದಾಗ ಮೇನ್ ಬರೋದೇ ಸೆಕ್ಯೂರಿಟಿ, ಪ್ರಯಾಣ, ಬಟ್ಟೆ ಮತ್ತು ಊಟದ್ದು. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಮೋದಿ ಸೆಕ್ಯೂರಿಟಿಗೆ ಹೈ ಖರ್ಚು. ನರೇಂದ್ರ ಮೋದಿ ಓರ್ವ ಸಾಮಾನ್ಯ ವ್ಯಕ್ತಿಯಲ್ಲ, ಪಕ್ಷ ಯಾವುದೇ ಇರಲಿ, ಅವರು ಭಾರತದ ಪ್ರಧಾನಿ. ಸೊ ಅವರಿಗೆ ಸೆಕ್ಯೂರಿಟಿ ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ. ಹೀಗಾಗಿ ಅವರಿಗೆ ಕಟ್ಟುನಿಟ್ಟಿನ ಸೆಕ್ಯೂರಿಟಿ ನೀಡಲಾಗುತ್ತೆ. ಆ ಸೆಕ್ಯೂರಿಟಿ ಕೋಟೆ ಭೇದಿಸಿ ಒಂದು ನಾಯಿ ಮರಿ ಕೂಡ ಒಳಗೆ ಹೋಗಲು ಸಾಧ್ಯವಿಲ್ಲ. ಅಷ್ಟು ಖಡಕ್ ಆಗಿರುತ್ತೆ ಆ ಸೆಕ್ಯೂರಿಟಿ ಕೋಟೆ. ಅದೇ ರೀತಿ ಈ ಸೆಕ್ಯೂರಿಟಿಗೆ ಖರ್ಚು ಕೂಡ ದೊಡ್ಡದಾಗಿ ಇದೆ. ಎಸ್, ಪ್ರಧಾನಿ ಮೋದಿ ಭದ್ರತೆಗೆ ಅಂತ ದಿನಕ್ಕೆ 1,61,00,000 ರೂಪಾಯಿ ಖರ್ಚು ಮಾಡಲಾಗುತ್ತೆ. ಅಂದ್ರೆ ಮೋದಿ ಭದ್ರತೆಗೆ ಗಂಟೆಗೆ 6,72,000 ರೂಪಾಯಿ, ನಿಮಿಷಕ್ಕೆ 11,263 ರೂಪಾಯಿ ಖರ್ಚು ಮಾಡಿದಂತಾಗುತ್ತೆ. ಕೇವಲ ಮೋದಿ ಮಾತ್ರವಲ್ಲ, ಈ ಹಿಂದೆ ಇದೇ ರೀತಿ ಸೆಕ್ಯೂರಿಟಿ ಮಾಜಿ ಪ್ರಧಾನಿಗಳು ಮತ್ತು ಅವರ ಕುಟುಂಬಸ್ಥರಿಗೂ ಇತ್ತು. ಅಂದರೆ ಮನಮೋಹನ್ ಸಿಂಗ್ ಕುಟುಂಬ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಗೂ ಈ ಸೆಕ್ಯೂರಿಟಿ ಇತ್ತು. ಆದರೆ ಇತ್ತೀಚೆಗೆ ಪ್ರಧಾನಿ ಹೊರತುಪಡಿಸಿ ಉಳಿದವರಿಗೆ ನೀಡಿದ್ದ SPG ಭದ್ರತೆ ವಾಪಸ್ ಪಡೆಯಲಾಗಿದೆ. ಈ ಖರ್ಚು ವೆಚ್ಚದ ಬಗ್ಗೆ ಖುದ್ದು ಕೇಂದ್ರ ಗೃಹ ಇಲಾಖೆಯೇ ಸಂಸತ್ನಲ್ಲಿ ಮಾಹಿತಿ ನೀಡಿತು. ಪದೇ ಪದೇ ಬಟ್ಟೆ ಚೇಂಜ್. ಒಂದೇ ದಿನ 2-3 ಕಡೆ ಪ್ರಧಾನಿ ಮೋದಿ ರ್ಯಾಲಿಗಳು ಇದ್ರೆ ಸಾಮಾನ್ಯವಾಗಿ ಅವರು ಕುರ್ತಾ ಚೇಂಜ್ ಮಾಡ್ತಾರೆ. ರೋಡ್ ಶೋ ಅಂದರೆ ಬಿಸಿಲು, ಧೂಳು, ಬೆವರು, ಹೀಗೆ ಹಲವು ಸಮಸ್ಯೆಗಳು ಇರ್ತವೆ. ಹೀಗಾಗಿ ಅವರು ಮುಂದಿನ ರೋಡ್ ಶೋಗೆ ಹೋಗುವಾಗ ಕುರ್ತಾ ಬದಲಿಸ್ತಾರೆ. ಹೀಗಾಗಿ ಪ್ರಧಾನಿ ಮೋದಿ ಪದೇ ಪದೇ ಬಟ್ಟೆ ಬದಲಿಸ್ತಾರೆ. ಒಂದು ಸಲ ಹಾಕಿದ ಬಟ್ಟೆ ಮತ್ತೊಮ್ಮೆ ಧರಿಸೋದಿಲ್ಲ. ಸರ್ಕಾರದ ದುಡ್ಡಲ್ಲಿ ಮೋದಿ ಈ ರೀತಿ ಐಷಾರಾಮಿ ಜೀವನ ಮಾಡ್ತಿದ್ದಾರೆ ಅಂತ ವಿಪಕ್ಷಗಳು ಟೀಕಿಸುತ್ತಲೂ ಬಂದಿವೆ. ಆದರೆ RTI ಕಾರ್ಯಕರ್ತ ರೋಹಿತ್ ಸಬರ್ವಾಲ್ ಅನ್ನೋರು ಒಂದು ಅರ್ಜಿ ಸಲ್ಲಿಸಿ 1998ರಿಂದ ಈವರೆಗಿನ ಅಂದರೆ 2018ರವರೆಗಿನ ಪ್ರಧಾನಿಗಳ ಬಟ್ಟೆಗಳಿಗೆ ಆದ ಖರ್ಚಿನ ಬಗ್ಗೆ ಮಾಹಿತಿ ಕೇಳಿದ್ರು. ಇದಕ್ಕೆ ಉತ್ತರಿಸಿದ್ದ PMO ಅಂದರೆ ಪ್ರಧಾನಮಂತ್ರಿಗಳ ಕಾರ್ಯಾಲಯ, ಪ್ರಧಾನಿಗಳ ಬಟ್ಟೆ, ಉಡುಪು ಸರ್ಕಾರದ ಖಾತೆಗೆ ಬರೋದಿಲ್ಲ, ಅದನ್ನು ಅವರ ವೈಯಕ್ತಿಕ ಖರ್ಚಿನಲ್ಲೇ ನಿಭಾಯಿಸ್ತಾರೆ ಅಂತ ಉತ್ತರ ಕೊಟ್ಟಿತ್ತು. ಅಂದರೆ ಪ್ರಧಾನಿ ಮೋದಿ ತಾವು ಧರಿಸೋ ಬಟ್ಟೆಗೆ ತಾವೇ ದುಡ್ಡು ನೀಡ್ತಾರೆ ಅನ್ನೋದು ಇದರಿಂದ ಬಹಿರಂಗವಾಯಿತು. ಮೋದಿ ಕೋಟು ಹರಾಜಿನ ಕತೆ ಗೊತ್ತಾ? ಮೋದಿ ಪ್ರಧಾನಿಯಾದ ಆರಂಭದಲ್ಲಿ ಬರಾಕ್ ಒಬಾಮಾ ಭೇಟಿ ಫಿಕ್ಸ್ ಆಗಿತ್ತು. ಆಗ ಅವರು ಚಿನ್ನದ ದಾರದಲ್ಲಿ ಉದ್ದಕ್ಕೂ ಮೋದಿ ಮೋದಿ ಎಂದು ಬರೆಯಲ್ಪಟ್ಟ 10 ಲಕ್ಷ ರೂಪಾಯಿ ಮೌಲ್ಯದ ಸೂಟು ಧರಿಸಿದ್ರು. ಅನಿವಾಸಿ ಭಾರತೀಯ ಉದ್ಯಮಿ ರಮೇಶ್ ಕುಮಾರ್ ಭಿಕಭಾಯಿ ವಿರಾನಿ ಈ ಸೂಟು ಗಿಫ್ಟ್ ಮಾಡಿದ್ರು. ವಿಪಕ್ಷಗಳು ಮೋದಿಯನ್ನು ಈ ವಿಚಾರವಾಗಿ ತುಂಬಾ ಟೀಕಿಸಿದ್ರು. ಆದರೆ ನಂತರದಲ್ಲಿ ಅದೇ ಸೂಟನ್ನು 4,30,00,000 ರೂಪಾಯಿಗೆ ಹರಾಜು ಹಾಕಿ ಆ ದುಡ್ಡನ್ನು ಗಂಗಾ ಶುದ್ಧೀಕರಣ ಮಿಷನ್ಗೆ ಬಳಸಿದ್ರು. ಪ್ರಧಾನಿ ಮೋದಿ ಊಟಕ್ಕೆ ಆಗೋ ಖರ್ಚೆಷ್ಟು? ಪ್ರಧಾನಿ ಮೋದಿ ಊಟಕ್ಕೆ ಲಕ್ಷ ರೂಪಾಯಿ ಮೌಲ್ಯದ ಮಶ್ರೂಮ್ ತಿಂತಾರೆ, ಅದು ತಿಂತಾರೆ, ಇದು ತಿಂತಾರೆ ಅಂತ ಹೇಳಲಾಗುತ್ತೆ. ಆದರೆ ಅವರ ಊಟದ ಶಿಸ್ತು ಹೀಗಿದೆ. ಬೆಳಗ್ಗೆ ಎದ್ದಾಗ ಪೋಹಾ, ಡೋಕ್ಲಾದಂಥ ಲಘು ಉಪಹಾರ ಸೇವಿಸ್ತಾರೆ. ಇದಕ್ಕೆ 50ರಿಂದ 60 ರೂಪಾಯಿ ಖರ್ಚಾಗುತ್ತೆ. ಅದೇ ರೀತಿ ಮಧ್ಯಾಹ್ನವೂ ಇಷ್ಟದ ಆಹಾರ ಊಟ ಮಾಡ್ತಾರೆ. ಕಿಚಡಿ, ದಾಲ್, ದಕ್ಷಿಣ ಭಾರತೀಯ ಆಹಾರ ಅಂದರೆ ಇವರಿಗೆ ತುಂಬ ಇಷ್ಟ. ಹೀಗೆ ಮಧ್ಯಾಹ್ನದ ಊಟವು 100ರಿಂದ 150 ರೂಪಾಯಿಯೊಳಗೆ ಆಗೋಗುತ್ತೆ. ರಾತ್ರಿ ರೊಟ್ಟಿ, ದಾಲ್ ಮತ್ತು ಮೊಸರು ತಿಂತಾರೆ. ಇದಕ್ಕೆ ಸುಮಾರು 150ರಿಂದ 200 ರೂಪಾಯಿ ಖರ್ಚಾಗುತ್ತೆ. 300ರಿಂದ 360 ರೂಪಾಯಿ ಒಳಗೆ ಅವರ ದಿನದ ಊಟದ ಖರ್ಚು ಆಗೋಗುತ್ತೆ. ಮೋದಿಯ ಆಹಾರಕ್ಕೆ ದಿನಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೂಡ RTI ಅರ್ಜಿ ಸಲ್ಲಿಸಲಾಗಿತ್ತು. ಅದಕ್ಕೆ ಉತ್ತರಿಸಿದ್ದ ಪ್ರಧಾನಮಂತ್ರಿಗಳ ಕಾರ್ಯಾಲಯ, ಪ್ರಧಾನಿ ಮೋದಿ ತಮ್ಮ ಊಟ ತಿಂಡಿ ಖರ್ಚನ್ನು ತಮ್ಮ ಸಂಬಳದಲ್ಲೇ ಭರಿಸ್ತಾರೆ, ಸರ್ಕಾರದ ಅಕೌಂಟ್ಗೆ ಅದನ್ನು ಸೇರಿಸೋದಿಲ್ಲ ಅಂತ ಮಾಹಿತಿ ನೀಡಿತ್ತು. ಪ್ರಧಾನಿ ಮೋದಿ ಸಂಬಳ
ಇಷ್ಟೆಲ್ಲ ಖರ್ಚು ಮಾಡೋಕೆ ಪ್ರಧಾನಿ ಬಳಿ ದುಡ್ಡು ಎಲ್ಲಿಂದ ಬರುತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದಕ್ಕೆ ಉತ್ತರ ಸಂಬಳ. ಪ್ರಧಾನಿ ಮೋದಿಗೂ ಒಂದು ನಿರ್ದಿಷ್ಟ ಸಂಬಳ ಬರುತ್ತೆ. ಪ್ರಧಾನಿ ಮೋದಿಗೆ ಪ್ರತಿ ತಿಂಗಳು 50,000 ರೂಪಾಯಿ ಬೇಸಿಕ್ ಸಂಬಳ ಸಿಗುತ್ತೆ. ಅದರ ಮೇಲೆ ವಿವಿಧ ಭತ್ಯೆಗಳು ಸಿಗುತ್ತವೆ. ಸಂಸದ ಭತ್ಯೆ, ಪ್ರತಿನಿತ್ಯದ ಭತ್ಯೆ ಎಲ್ಲ ಸೇರಿ ಒಟ್ಟು ಸಂಬಳ 1,60,000 ರೂಪಾಯಿ ಎಷ್ಟಾಗುತ್ತೆ. ವರ್ಷಕ್ಕೆ 19,92,000 ರೂಪಾಯಿಯಷ್ಟು ಸಂಬಳ ಸಿಗುತ್ತೆ. ಇವರಿಗೆ ಸಾರಿಗೆ, ಆರೋಗ್ಯ, ವಸತಿ, ಭದ್ರತೆ ಎಲ್ಲವೂ ಸರ್ಕಾರದ ಕಡೆಯಿಂದಲೇ ಇರುತ್ತೆ. ಪ್ರಧಾನಿ ಮೋದಿ ಆಸ್ತಿ. ಪ್ರಧಾನಿ ಮೋದಿ 2022ರಲ್ಲಿ ತಮ್ಮ ಬಳಿ ಇರೋ ಆಸ್ತಿಯನ್ನು ಘೋಷಿಸಿಕೊಂಡಿದ್ರು. ಅದರ ಪ್ರಕಾರ ಅವರ ಖಾತೆಯಲ್ಲಿ 2,23,00,000 ರೂಪಾಯಿ ದುಡ್ಡಿದೆ. ಅದರಲ್ಲಿ ಕೈಯಲ್ಲಿ 35,250 ರೂಪಾಯಿ ನಗದು. ಗುಜರಾತ್ನ ಗಾಂಧಿನಗರದ SBI ಬ್ರಾಂಚ್ನಲ್ಲಿ 46,555 ರೂಪಾಯಿ ದುಡ್ಡು ಇಟ್ಟಿದ್ದಾರೆ. 9 ಲಕ್ಷ ರೂಪಾಯಿ ಮೌಲ್ಯದ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಇದ್ರೆ 1,89,000 ರೂಪಾಯಿ ಮೌಲ್ಯದ ಲೈಫ್ ಇನ್ಶೂರೆನ್ಸ್ ಇದೆ. ಇನ್ನು ಮೋದಿ ಬಳಿ ಯಾವುದೇ ಸ್ಥಿರಾಸ್ತಿ ಇಲ್ಲ. ಗಾಂಧಿನಗರದಲ್ಲಿ ತಮಗೆ ಪಿತ್ರಾರ್ಜಿತವಾಗಿ ಬಂದಿದ್ದ ಒಂದು ಸಣ್ಣ ಜಮೀನಿನ ಭಾಗವನ್ನು ದಾನ ಮಾಡಿದ್ದಾರೆ. ಮೋದಿ ಬಳಿ 4 ಚಿನ್ನದ ಉಂಗುರ ಇದ್ದು ಅದು 45 ಗ್ರಾಂ ತೂಕ ಇದೆ. ಇದರ ಮೌಲ್ಯ 1,73,000 ರೂಪಾಯಿಯಷ್ಟಿದೆ. ಅಂದಹಾಗೆ ಪ್ರಧಾನಿ ಮೋದಿ 14 ವರ್ಷ ಗುಜರಾತ್ ಸಿಎಂ ಆಗಿದ್ದು ಕಳೆದ 9 ವರ್ಷಗಳಿಂದ ದೇಶದ ಪ್ರಧಾನಿಯಾಗಿದ್ದಾರೆ ಅನ್ನೋದು ಕೂಡ ಗಮನಾರ್ಹ. ಇಷ್ಟು ವರ್ಷಗಳಿಂದ ಅಧಿಕಾರದಲ್ಲಿದ್ರೂ ಅವರ ಬಳಿ ಇರೋದು ಇಷ್ಟೇ. ಪ್ರಯಾಣ, ರ್ಯಾಲಿಯ ಖರ್ಚುಗಳು. ಪ್ರಧಾನಿ ಅಂದಮೇಲೆ ಅವರ ಪ್ರಯಾಣದ ಖರ್ಚುಗಳನ್ನು ಸರ್ಕಾರವೇ ಭರಿಸಬೇಕಾಗುತ್ತೆ. ಕೆಲಸದ ನಿಮಿತ್ತ ಅವರು ಬೇರೆ ದೇಶಗಳಿಗೆ ಹೋದ್ರೆ, ಬೇರೆ ಬೇರೆ ರಾಜ್ಯಗಳಿಗೆ ಪ್ರವಾಸ ಕೈಗೊಂಡ್ರೆ ಅದನ್ನು ಸರ್ಕಾರವೇ ಭರಿಸಬೇಕಾಗುತ್ತೆ. ಆದ್ರೆ ಅವರು ರಾಜಕೀಯ ಪ್ರಚಾರದ ವೇಳೆ ಮಾಡೋ ರ್ಯಾಲಿಗಳಿಗೆ ಪಕ್ಷದ ಕಡೆಯಿಂದ ದುಡ್ಡು ಕೊಡಲಾಗುತ್ತೆ. ಕೆಲವೊಂದು ಸಲ ರಾಜ್ಯ ಪ್ರವಾಸ ಕೈಗೊಂಡು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾದ್ರೆ ಆಯಾ ರಾಜ್ಯ ಸರ್ಕಾರವೇ ಖರ್ಚು ಮಾಡುತ್ತೆ. ಉದಾಹರಣೆಗೆ ಫೆಬ್ರವರಿಯಲ್ಲಿ ಮೋದಿ ಶಿವಮೊಗ್ಗ ಮತ್ತು ಬೆಳಗಾವಿಗೆ ಬಂದಾಗ ರಾಜ್ಯ ಸರ್ಕಾರ 36,43,00,000 ರೂಪಾಯಿ ಖರ್ಚು ಮಾಡಿತ್ತು. ಮಾರ್ಚ್ ತಿಂಗಳಲ್ಲಿ ಬೆಳಗಾವಿಗೆ ಬಂದಾಗ 14 ಕೋಟಿ ರೂಪಾಯಿ ಖರ್ಚಾಗಿತ್ತು. ಏಪ್ರಿಲ್ 10ರಂದು ಧಾರವಾಡಕ್ಕೆ ಬಂದಾಗ 9,49,00,000 ರೂಪಾಯಿ ಖರ್ಚಾಗಿತ್ತು. ಹೀಗೆ ಪ್ರವಾಸದ ವೇಳೆ ರಾಜ್ಯ ಸರ್ಕಾರಗಳು ಖರ್ಚು ಮಾಡುತ್ತವೆ. ಫ್ರೆಂಡ್ಸ್, ಪ್ರಧಾನಿ ಮೋದಿಯ ದಿನ ಖರ್ಚಿನಲ್ಲಿ ಹೆಚ್ಚಿನದ್ದು ಅವರ ಸೆಕ್ಯೂರಿಟಿಗೆ ಹೋಗುತ್ತೆ. ಅದು ಬಿಟ್ರೆ ಅವರ ಊಟ, ಬಟ್ಟೆ ಖರ್ಚು ಸಾಮಾನ್ಯವಾಗಿಯೇ ಇದೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಮೋದಿ ಯಾವ ಖರ್ಚನ್ನು ಕಡಿಮೆ ಮಾಡಬೇಕು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನು ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.